ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ವ್ಲಾಗ್ ತೋರಿಸ್ತಾ ಇದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗು. ಯಜಮಾನ್ರು ಕೆಲ್ಸಕ್ಕೆ ಹೋದರು, ರಿಯಾ ಸ್ಕೂಲಿಗೆ ಕಳಿಸಿದ್ದೀನಿ. ಹಾಫ್ ಡೇ ಇವತ್ತು ಸ್ಕೂಲು. ಆರ್ಯನ್ಗೆ ಬಂದು ಹಾಲಿಡೇ, ಸ್ಕೂಲ್ ಇರಲ್ಲ ಇವತ್ತು. ಬೆಳಗ್ಗೆ ನಾರ್ಮಲ್ ಆಗಿರೋ ಕೆಲಸಗಳೇ. ಫಸ್ಟು ಕಸ ಗುಡಿಸ್ಕೊಂಡು ಬಂದುಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ. ನೆಕ್ಸ್ಟು ಬಟ್ಟೆ ಒಣಗಾಕಿದ್ನಲ್ಲ ಅದನ್ನೆಲ್ಲ ಮಡಚಿ ಆಗಲೇ ಒಳಗಡೆ ಇಟ್ಬಿಡ್ತೀನಿ. ಅದು ತಂದು ಅಲ್ಲಿ ಇಟ್ಬಿಟ್ರೆ ಅದು ಹಂಗೆ ಆಗಿಬಿಡುತ್ತೆ. ನಾಳೆ ಅಂತ ಅದೇ ಒಂದು ರಾಶಿ ಆಗಿಬಿಡುತ್ತೆ. ಅದರಿಂದ ಅದೆಲ್ಲ ಮಡಚಿ ಬೀರಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟು ಡೈನಿಂಗ್ ಟೇಬಲ್ ಮೇಲೆ ಇರೋ ಎಲ್ಲ ಸಾಮಾನೆಲ್ಲ ಕ್ಲಿಯರ್ ಮಾಡಬೇಕು. ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ದಿನ ಧೂಳು ಕೂರುತ್ತೆ ಎಲ್ಲದ್ರ ಮೇಲೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ನೆಕ್ಸ್ಟು ಈ ಪಾತ್ರೆನೆಲ್ಲ ಜೋಡಿಸ್ಬಿಟ್ರೆ ನೆಕ್ಸ್ಟು ತೊಳೆಯೋ ಪಾತ್ರೆಗೆ ಈಸಿ ಆಗುತ್ತೆ. ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಷ್ಟೇ ಹುಷಾರಾಗಿ ಅಡುಗೆ ಮಾಡಿದ್ರೂ ಆ ಸ್ಟವ್ ಮೇಲೆ ಹಾಲು ಇಲ್ಲಾಂದರೆ ಅಕ್ಕಿ ಇದು ಗಂಜಿ ಏನಾದರೂ ಅದ್ರ ಮೇಲೆ ಸುರಿಯುತ್ತೆ. ದಿನ ಒರೆಸ್ತಾ ಇರಬೇಕು. ನಾನು ನೀಟಾಗಿ ಇರಬೇಕು ಯಾವಾಗಲೂ ಕಿಚನು, ಇಲ್ಲಾಂದರೆ ಇಷ್ಟನೇ ಆಗಲ್ಲ. ಅಡುಗೆ ಬಂದು ರಸಮ್ಮು, ಎಗ್ ಬುರ್ಜಿ ಮಾಡಿದ್ದೆ ಲಂಚ್ಗೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.